ಘಟೋತ್ಕಚ ಭಾಗ 3. ಇಂದು ಅವನು ಶಕ್ತಿಯನ್ನು ಕಳೆದುಕೊಂಡು ಸಾಮಾನ್ಯ ಮಾನವನಾಗಿ ಬಿಟ್ಟಿದ್ದಾನೆ. ನೀನವನನ್ನು ಯುದ್ಧದಲ್ಲಿ ಸೋಲಿಸಬಹುದು. ನೀನು ಸಾವಿನ ದವಡೆಯಿಂದ ಪಾರಾಗಿರುವೆ ಎಂಬುದಕ್ಕೆ ನನ್ನ ಆನಂದಕ್ಕೆ ಕಾರಣ. ಬಾ, ಮುಂಚೂಣಿಗೆ ಹೋಗೋಣ. ಅಲ್ಲಿ ದ್ರೋಣನು ಪಾಂಡವ ಸೈನ್ಯದೊಂದಿಗೆ ಯುದ್ಧ ಮಾಡುತ್ತಿರುವನು. ಘಟೋತ್ಕಚನ ಸಾವನ್ನರಿತ ಅವನ ಸೈನಿಕರು ಹುಚ್ಚರಂತೆ ಹೋರಾಡುತ್ತಿರುವರು ಎಂದನು. ಸಾತ್ಯಕಿಯು, ಇಷ್ಟು ದಿನ ಆ ರಾಧೆಯನು ಆ ಶಕ್ತಿಯನ್ನು ಅರ್ಜುನನ ಮೇಲೆ ಪ್ರಯೋಗಿಸಲಿಲ್ಲಬೇಕೆ ಎಂದು ಕೃಷ್ಣನನ್ನು ಕೇಳಲು, ಕೃಷ್ಣನು, ಅವನು ಪ್ರತಿ ರಾತ್ರಿಯೂ ಪಾಳೆಯದಲ್ಲಿ ಅವರು ಯುದ್ಧವನ್ನು ಚರ್ಚಿಸುತ್ತಿದ್ದರು. ಶಕ್ತ್ಯಾಯುಧವನ್ನು ಅರ್ಜುನನ ಮೇಲೆ ಬಳಸು ಎಂದು ದುಶ್ಯಾಸನ, ಶಕುನಿ, ದುರ್ಯೋಧನ ಎಲ್ಲರೂ ಅವನಿಗೆ ಹೇಳುತ್ತಿದ್ದರು. ಹಾಗೆಯೇ ರಾಧೆಯನು ಕೂಡ ಒಪ್ಪುತ್ತಿದ್ದನು. ಆದರೆ ನಾನು ಎಚ್ಚರಿಕೆಯಿಂದ ಇದ್ದು ಅರ್ಜುನನು ಬಹುಕಾಲ ದ್ವಂದ್ವ ಯುದ್ಧಕ್ಕೆ ಅವನೊಂದಿಗೆ ಸಿಗದಂತೆ ಜಾಣ್ಮೆಯಿಂದ ರಥವನ್ನು ಓಡಿಸುವಾಗ ಅವನಿಗೆ ಎದುರು ಸಿಕ್ಕಾಗಲೂ ಆಯುಧವು ಅವನಿಗೆ ತಕ್ಷಣವೇ ನೆನಪಾಗುತ್ತಿರಲಿಲ್ಲ ಎಂದನು. ಅಷ್ಟರಲ್ಲಿ ದ್ರೋಣನ ಮುತ್ತಿಗೆಯ ಸದ್ದು ಕೇಳಿಸಲು ಭೀಮನಿಗೆ ಯುಧಿಷ್ಠಿರನು, ಹೋಗು ಮಗು, ನೀನು ನಿನ್ನ ಕರ್ತವ್ಯವನ್ನು ಮಾಡು ಎಂದನು. ಮುಂಚೂಣಿಯಲ್ಲಿ ಕೌರವ ಸೇನಾಪತಿಯು ಇರುವನು. ನೀನೇ ಹೋಗಬೇಕು. ನಾ ಹೋಗಲಾರೆ. ಘಟೋತ್ಕಚನ ಸಾವಿನಿಂದ ನನಗೆ ಬವಳಿ ಬಂದಂತಾಗಿದೆ. ಭೀಮ, ನೀನೇ ಹೋಗಬೇಕು ಎಂದನು. ಭೀಮನು ಕಣ್ಣುರೆಸಿಕೊಂಡು ಯುದ್ಧರಂಗಕ್ಕೆ ಹೊರಟನು. ಯುಧಿಷ್ಠಿರನಿಗೆ ತುಂಬ ದುಃಖವಾಗಿರಬೇಕೆಂದು ಕೃಷ್ಣನು ಊಹಿಸಿದ್ದನು. ಅವನು ಮೂರ್ಛಿತವಾದದ್ದೂ ಹೌದು. ಕಷ್ಟದಿಂದ ಎದ್ದು ಕೃಷ್ಣನೊಂದಿಗೆ ಮಾತನಾಡಿದನು. ಆಗ ಯುಧಿಷ್ಠಿರನಿಗೆ ಕೃಷ್ಣನು, ದುಃಖಕ್ಕೆ ಈಡಾಗಬೇಡ ದೊರೆಯೇ, ನೀನು ಧೈರ್ಯದಿಂದ ಇರಬೇಕು. ರಾಜನಾದವನಿಗೆ ಈ ದೌರ್ಬಲ್ಯ ಇರಬಾರದು. ದುಃಖವನ್ನು ಸಹಿಸಿಕೊಂಡು ಮೇಲೇಳು ಎಂದದ್ದು ಕೇಳಿಸಿತು. ಯುಧಿಷ್ಠಿರನು, ಯುದ್ಧದ ನಿಯಮಗಳೆಲ್ಲ ನನಗೆ ಗೊತ್ತು. ರಣರಂಗದ ಬದುಕು ಅಸ್ಥಿರವೆನ್ನುವುದು ನನಗೆ ಗೊತ್ತು. ಆದರೆ ಹೃದಯವು ನನ್ನ ಮಗುವಿಗಾಗಿ ಅಳುತ್ತಿದೆ. ಅವನು ಮಾಡಿದ್ದುದೆಲ್ಲ ಸ್ಮರಿಸದೆ ಹೋದರೆ ಈ ಭೂಮಿಯ ಮೇಲೆ ನನ್ನಂತಹ ಪಾಪಿ ಇನ್ನೊಬ್ಬನಿರುವುದಿಲ್ಲ. ನನಗೆ ಅವನನ್ನು ಕಂಡರೆ ಸಹದೇವರ ಮೇಲಿರುವುದಕ್ಕಿಂತ 2ರಷ್ಟು ಪ್ರೀತಿ. ನಾವು ಕಾಮ್ಯಕ ವನದಲ್ಲಿದ್ದಾಗ ಅವನು ನಮ್ಮಲ್ಲಿಗೆ ಬಂದನು. ಅರ್ಜುನ ತಪಸ್ಸಿಗೆ ಹೋಗಿದ್ದಾಗ ಅವನು ನಮ್ಮೊಡನೆಯೇ ಇದ್ದನು. ನಮ್ಮೊಡನೆ ಅವನು ಹಿಮಪರ್ವತಕ್ಕೆ ಬಂದನು. ನಡೆಯಲಾರದೆ ಇದ್ದಾಗ ದ್ರೌಪದಿಯ ನೆರವಿಗೆ ಬಂದವನು ಅವನು. ಯುದ್ಧವು ಪ್ರಾರಂಭವಾಗಿನಿಂದಲೂ ಅವನು ನಮಗೆ ಪ್ರಿಯವಾದುದನ್ನೇ ಯಾವಾಗಲೂ ಮಾಡುತ್ತಿದ್ದನು. ಅವನನ್ನು ಕಳೆದುಕೊಂಡ ನಾನು ಹೇಗೆ ತಾನೇ ಸಮಾಧಾನ ತಂದುಕೊಳ್ಳಲಿ? ನೀವಿಷ್ಟು ಜನ ನೋಡುತ್ತಿರುವಾಗಲೂ ಅವನು ಹೇಗೆ ಸತ್ತ? ಅಭಿಮನ್ಯು ಸತ್ತಾಗಲೂ ನಾವು ಯಾರೂ ಅವನ ನೆರವಿಗೆ ಹೋಗಲೂ ಸಾಧ್ಯವಾಗಿರಲಿಲ್ಲ. ಆದರೆ ಈ ಮಗು ನಿಮ್ಮ ಕಣ್ಣೆದುರಿಗೆ ಸತ್ತನಲ್ಲ. ಅಭಿಮನ್ಯುವಿನ ಕೊಲೆಗಾರರಿಗೆ ಇನ್ನೂ ಶಿಕ್ಷೆಯಾಗಲಿಲ್ಲ. ಜಯದ್ರಥನೊಬ್ಬನನ್ನು ಅರ್ಜುನ ಕಷ್ಟಪಟ್ಟು ಕೊಂದ. ಬದಲಿಗೆ ದ್ರೋಣನನ್ನು, ಕರ್ಣನನ್ನು ಕೊಂದಿದ್ದರಾಗಿತ್ತು. ಅಭಿಮನ್ಯುವಿನ ಸಾಲಿನಲ್ಲಿ ಅವನ ಪಾತ್ರವೇ ದೊಡ್ಡದು. ಈಗ ಘಟೋತ್ಕಚನ ಸಾವಿಗಾಗಿ ಕರ್ಣನನ್ನು ಶಿಕ್ಷಿಸುವವರು ಯಾರೂ ಇಲ್ಲವೇ? ನಾನೇ ಹೋಗಿ ಅವನೊಡನೆ ಹೋರಾಡಿ ಮಗುವಿನ ಸಾವಿನ ಸೇಡನ್ನು ತೀರಿಸಿಕೊಳ್ಳುವೆ ಎಂದವನೇ ಹುಚ್ಚು ಕೋಪದಲ್ಲಿ ಕರ್ಣನಿದ್ದಲ್ಲಿಗೆ ಓಡಿದನು. ಕೃಷ್ಣಾರ್ಜುನರು ಅವನ ಹಿಂದೆಯೇ ಹೋದರು. ಆಗ ಅಲ್ಲಿಗೆ ಬಂದು ಯುಧಿಷ್ಠಿರನನ್ನು ತಡೆದು ವ್ಯಾಸರು, ಯುಧಿಷ್ಠಿರ, ಘಟೋತ್ಕಚ ಸತ್ತುದರಿಂದ ನೀನು ಅಷ್ಟೊಂದು ಶೋಕಿಸಬೇಡ. ಅವನು ಸಾಯಬೇಕೆಂದು ವಿಧಿನಿಯಾಮಕವಾಗಿತ್ತು. ಸತ್ತ. ನಿನ್ನ ಅದೃಷ್ಟಕ್ಕೆ ರಾಧೇಯನು ಅರ್ಜುನನನ್ನು ಕೊಲ್ಲುವುದಕ್ಕೆಂದೇ ಇಟ್ಟುಕೊಂಡಿದ್ದ ಶಕ್ತಿಯಾಯುಧವು ಬಳಸಿದ್ದಾಗಿ ಹೋಯಿತು. ಇನ್ನು ರಾಧೇಯನು ಅರ್ಜುನನನ್ನು ಕೊಲ್ಲಲಾರ. ನೀನು ಚಿಂತಿಸಬೇಡ. ಮುಂದಿನ 5 ದಿನಗಳಲ್ಲಿ ನೀನು ರಾಜನಾಗುತ್ತೀಯ. ಹಿಂತಿರುಗಿ ಹೋಗು ಎಂದು ಹೇಳಿ ಅದೃಶ್ಯರಾದರು. ಯುದ್ಧವು ಮತ್ತೆ ಮೊದಲಾಯಿತು. 2 ಸೈನ್ಯಗಳು ಮತ್ತೆ ಮಾರಣ ಹೋಮವನ್ನು ಆರಂಭಿಸಿದವು. ಹೊತ್ತು ಮಧ್ಯರಾತ್ರಿಯನ್ನೂ ಮೀರಿತ್ತು. ಎಲ್ಲರಿಗೂ ನಿದ್ರೆ ತೂಗುತ್ತಿತ್ತು. ಆ ದಿನ ಬೆಳಿಗ್ಗೆಯಿಂದಲೇ ಯುದ್ಧವೇ ಯುದ್ಧ. ಸೂರ್ಯಾಸ್ತದ ನಂತರವೂ ಯುದ್ಧ ನಡೆದದ್ದು ಇದೇ ಮೊದಲು. ಯಾರಿಗೂ ಯುದ್ಧದ ಮೇಲೆ ಗಮನವಿರಲಿಲ್ಲ.
ಅವುಚಿಕೊಂಡು ಬರುತ್ತಿರುವ ನಿದ್ರೆ ಸೈನಿಕರು ಒಬ್ಬೊಬ್ಬರಾಗಿ ನಿಂತಲ್ಲಿಯೇ ನಿದ್ರೆ ಬಂದು ಬೀಳಲಾರಂಭಿಸಿದರು. ಅದನ್ನು ನೋಡಿ ಅರ್ಜುನನಿಗೆ ಅಯ್ಯೋ ಪಾಪ ಎಂದೆನಿಸಿತು. ಯುದ್ಧದ ನಡುವೆ ತನ್ನ ಧ್ವನಿಯನ್ನು ಎತ್ತರಿಸಿದ. ಅರ್ಜುನನು, ಯುದ್ಧಭೂಮಿಯಲ್ಲಿರುವ ಎಲ್ಲರೂ ಬಳಲಿದ್ದಾರೆ. ನಮ್ಮೆಲ್ಲರಿಗೂ ಆಯಾಸವಾಗಿದೆ. ಕಾರ್ಗತ್ತಲು ಕವಿದಿದೆ. ಯಾರಿಗೂ ಏನೂ ಕಾಣುವುದಿಲ್ಲ. ವಿರೋಧ ಪಕ್ಷದವರಾದ ನೀವು ಒಪ್ಪುವುದಾದರೆ ನಾವೆಲ್ಲರೂ ಇಲ್ಲೇ ಭೂಮಿಯ ಮೇಲೆ ಸ್ವಲ್ಪ ಕೈಕಾಲು ಚಾಚಿ ವಿಶ್ರಮಿಸೋಣ. ಚಂದ್ರೋದಯವಾದ ನಂತರ ಮತ್ತೆ ಯುದ್ಧ ಮಾಡೋಣ ಎಂದನು. ಅವನ ಸಲಹೆಯನ್ನು ಕೌರವರು ಒಪ್ಪುತ್ತಿದ್ದಂತೆಯೇ ಯಾರು ಎಲ್ಲೆಲ್ಲಿ ಇದ್ದರೋ ಅಲ್ಲಲ್ಲೇ ನೆಲದ ಮೇಲೊರಗಿ ನಿದ್ರಿಸತೊಡಗಿದರು. ಎಲ್ಲೆಲ್ಲೂ ನಿದ್ರಿಸುವ ಸೈನಿಕರು. ಅರ್ಜುನನನ್ನು ಎಲ್ಲರೂ ಇತರರ ಬಗ್ಗೆ ಅನುಕಂಪವುಳ್ಳವನು ಅರ್ಜುನನೊಬ್ಬನೇ. ದೇವರು ಅವನಿಗೆ ಒಳ್ಳೆಯದನ್ನು ಮಾಡಲಿ ಎಂದು ಹಾಡಿ ಹರಸಿದರು. ಅತ್ತು ಮಲಗಿದ ತಾಯ್ಮಡಿಲ ಮಗುವಿನಂತೆ ಯುದ್ಧಭೂಮಿಯು ತಾತ್ಕಾಲಿಕವಾಗಿ ಶಾಂತವಾಯಿತು.